ಎಎಂಎಲ್ ಕಂಪನಿ ವಿರುದ್ಧ ಧಿಕ್ಕಾರ ಕೂಗಿದ ಲಾರಿ ಮಾಲೀಕರು ಮತ್ತು ಚಾಲಕರು. ಬೆಂಗಳೂರು ಹೊರವಲಯ ನೆಲಮಂಗಲ ನಗರದ ಭಿನ್ನಮಂಗಲದಲ್ಲಿರುವ ಅಶೋಕ ಲೇಲ್ಯಾಂಡ್ ಕಂಪನಿಯ ಎದುರು ಬೃಹತ್ ಪ್ರತಿಭಟನೆ ನಡೆಸಿದ ಲಾರಿ ಚಾಲಕರು ಮತ್ತು ಮಾಲೀಕರು ಮರಣ ಹೊಂದಿದ ಮೆಹಬೂಬ್ ಕುಟುಂಬಕ್ಕೆ 15 ಲಕ್ಷ ರೂಪಾಯಿ ಪರಿಹಾರ ಕೊಡಲೇಬೇಕೆಂದು ಕಂಪನಿ ವಿರುದ್ಧ ಧಿಕ್ಕಾರ ಕೂಗಿ ಆಕ್ರೋಶ ಹೊರಹಾಕಿದರು. BS6 ವಾಹನಗಳಿಗೆ ಸರಿಯಾದ ರೀತಿಯಲ್ಲಿ ಸರ್ವಿಸ್ ಕೊಡದೆ ರಿಪೇರಿ ಸರಿಯಾದ ಸಮಯಕ್ಕೆ ಮಾಡದೇ ಇರುವುದು ಮತ್ತು ಎಲ್ಲಾ ಸರ್ವಿಸ್ ಸೆಂಟರ್ಗಳಲ್ಲಿ ಅನುಭವಿ ಮೆಕ್ಯಾನಿಕ್ ಇಲ್ಲದ ಕಾರಣ ವಾಹನಗಳು ರಸ್ತೆ ಮಧ್ಯದಲ್ಲೇ ತುಂಬಾ ತೊಂದರೆ ಕೊಡುತ್ತಿವೆ. ಇದಕ್ಕೆ ಸಂಬಂಧಪಟ್ಟ ಯಾವ ಕಂಪನಿಯೂ ಸಹ ತಲೆಕೆಡಿಸಿಕೊಳ್ಳುತ್ತಿಲ್ಲ ಎಂದು ಬೇಸರ ವ್ಯಕ್ತಪಡಿಸಿದರು. ನಂತರ ಮಾಧ್ಯಮದ ಜೊತೆ ಮಾತನಾಡಿದ ಅರವಿಂದ್, ಮೊದಲಿಗೆ ಮೃತಪಟ್ಟಿರುವ ಮೆಹಬೂಬ್ ಕುಟುಂಬಕ್ಕೆ 15 ಲಕ್ಷ ರೂಪಾಯಿ ಪರಿಹಾರ ಕೊಡಬೇಕು. ಎಲ್ಲಾ ಸರ್ವಿಸ್ ಸೆಂಟರ್ಗಳಲ್ಲಿ ಅನುಭವಿ ಮೆಕ್ಯಾನಿಕ್ ಅನ್ನು ಇಟ್ಟು ವಾಹನಗಳಿಗೆ ಸರಿಯಾದ ಸಮಯದಲ್ಲಿ ಒಳ್ಳೆಯ ಸರ್ವಿಸ್ಗಳನ್ನೇ ನೀಡಬೇಕು. ಸತತ 2 ವರ್ಷಗಳಿಂದ ನಾವು ಈ ಹೋರಾಟ ಮಾಡುತ್ತಿದ್ದೇವೆ. ಇವರನ್ನು ಬ್ಯಾನ್ ಸಹ ನಾವು ಮಾಡಿದ್ದೇವೆ. ಆದರೆ ಇವರು ಅರ್ಥ ಮಾಡಿಕೊಳ್ಳುತ್ತಿಲ್ಲ. ಶೋರೂಮ್ನಿಂದ ಗಾಡಿ ತೆಗೆದುಕೊಂಡು 50 ಕಿಲೋಮೀಟರ್ ದೂರ ಹೋಗಿಲ್ಲ. ಆಗಲೇ ಎಂಜಿನ್ ಪ್ರಾಬ್ಲಮ್ ಬಂದಿದೆ. ಈ ರೀತಿಯ ವ್ಯವಸ್ಥೆ ಈ ಕಂಪನಿಯಲ್ಲಿ ಇರುವುದರಿಂದ ನಮಗೆ ತುಂಬಾ ಬೇಸರವಾಗಿದೆ. ಮುಂದಿನ ದಿನಗಳಲ್ಲಿ ದಾರಿ ಮಧ್ಯದಲ್ಲಿ ಯಾವುದೇ ತೊಂದರೆಯಾಗದ ರೀತಿಯಲ್ಲಿ ವಾಹನಗಳನ್ನು ಸರ್ವಿಸ್ ಮಾಡಿಕೊಡಬೇಕು. ಇಲ್ಲದಿದ್ದರೆ ಮುಂದಿನ ದಿನಗಳಲ್ಲಿ ಇನ್ನೂ ಉಗ್ರ ರೀತಿಯಲ್ಲಿ ಹೋರಾಟ ಮಾಡುತ್ತೇವೆ ಎಂದು ಎಚ್ಚರಿಕೆ ನೀಡಿದರು. ಬೆಂಗಳೂರಲ್ಲಿ ಕರ್ನಾಟಕದ ಹೆಡ್ ಆಫೀಸ್ ಜಯನಗರದಲ್ಲಿದೆ. ಅಲ್ಲಿ ಕೇವಲ ಆಫೀಸ್ ಸ್ಟಾಫ್ ಅವ್ರು ಇರ್ತಾರೆ. ಅವರಿಂದ ಏನೂ ಉಪಯೋಗ ಇಲ್ಲ. ಕೇಳಿದ್ರೆ ಅವರು ಆರಾಮಾಗಿರ್ತಾರೆ. ನಮ್ಮ ಸಮಸ್ಯೆ ಎಲ್ಲ ಬರೋದೇ ಇಲ್ಲಿ ಸರ್ವಿಸು ಮತ್ತು ಸೇಲ್ಸು ಎರಡೂ ಇಲ್ಲಿದೆ. ಅದು ಕಾರ್ಪೊರೇಟ್ ಆಫೀಸು, ಇಲ್ಲಿ ಸೇಲ್ಸು ಸರ್ವಿಸ್ ಎರಡೂ ಇರೋದ್ರಿಂದ ನಾವು ಇಲ್ಲೇ ಅಂದರೆ ಇದೊಂದೇ ಅಲ್ಲ, ಎಂಟೈರ್ ಕರ್ನಾಟಕದಲ್ಲಿ ನಮ್ಮ ಹುಬ್ಳಿ, ಬೆಳಗಾವಿ, ಹೊಸಪೇಟೆ, ಬಳ್ಳಾರಿ, ದಾವಣಗೆರೆ, ಚಿತ್ರದುರ್ಗ, ಹಿರಿಯೂರು, ಮೈಸೂರು ಹಿಂಗೆ ಎಲ್ಲೆಲ್ಲಿ ಇವರ ಅಶೋಕ್ ಲೇಲ್ಯಾಂಡ್ ಡೀಲರ್ಸು AML ಎಲ್ಲ ಇದ್ದಾರೆ. ಸಂಪೂರ್ಣವಾಗಿ 3 ದಿವಸದಿಂದ ಕ್ಲೋಸ್ ಮಾಡಿದ್ದೀವಿ. ಕಾರಣ ಇದೇನು ಇವತ್ತು ನಾವು ತಗೊಂಡಂಥ ನಿರ್ಧಾರ ಅಲ್ಲ. ಕಳೆದ 2 ವರ್ಷದಿಂದ ಸತತವಾಗಿ ಇವ್ರ ಹತ್ರ ಮಾತುಕತೆ ಮಾಡಿ ಹೋರಾಟ ಮಾಡಿ ಈಗ 3 ತಿಂಗಳ ಮುಂಚೆ ನಾವು ಇವ್ರನ್ನ ಬ್ಯಾನ್ ಮಾಡಿದ್ವಿ. ಅವತ್ತು ಬಂದು ಮಾತುಕತೆ ಮಾಡ್ತೀವಿ ಅಂತ ಮಾಡಿದವರು ಇವತ್ತಿನವರೆಗೂ ಸುಧಾರಿಸಿಲ್ಲ, ಆಗ್ತಾನೇ ಇಲ್ಲ. ನಮಗೆ ಗಾಡಿಗಳು ಹೊರಗಡೆ ತೆಗೆದಿದ ತಕ್ಷಣ ಬ್ಯಾಂಕ್ನವ್ರು ಬರ್ತಾರೆ, ಫೈನಾನ್ಸ್ ಸೀಸ್ ಅಂತ ಗಾಡಿಗಳು ಸೀಸ್ ಮಾಡ್ಕೊಂಡು ಹೋಗೋ ಪರಿಸ್ಥಿತಿ ಎದುರಿಸ್ತಾ ಇದ್ದೀವಿ. ಹಾಗಾಗಿ ನಾವು ಈ ಒಂದು ಮುಷ್ಕರನ ಮಾಡುವಂಥ ಪರಿಸ್ಥಿತಿ ಆಗಿದೆ. ನನ್ನ ಹೆಸರು ಅರವಿಂದ್ ಅಪ್ಪಾಜಿ ಅಂತ ಹೇಳಿ, ಆಲ್ ಇಂಡಿಯಾ ಮೋಟರ್ ಟ್ರಾನ್ಸ್ಪೋರ್ಟ್ ಕಾಂಗ್ರೆಸ್ನ ವೈಸ್ ಪ್ರೆಸಿಡೆಂಟು ಮತ್ತು ಫೆಡರೇಷನ್ ಆಫ್ ಕರ್ನಾಟಕ ಸ್ಟೇಟ್ ಲಾರಿ ಓನರ್ಸ್ ಆ್ಯಂಡ್ ಏಜೆಂಟ್ಸ್ ಅಸೋಸಿಯೇಷನ್ನ ಸ್ಟೇಟ್ ಸೆಕ್ರೆಟರಿ ಆಗಿದ್ವಿ. ಸರ್, ಈ ಅಶೋಕ್ ಲೇಲ್ಯಾಂಡ್ BS6 ಅನ್ನೋ ವಾಹನಗಳನ್ನ, ಲಾರಿಗಳನ್ನ ಮತ್ತು ಬಸ್ಗಳನ್ನ ಮಾರಾಟ ಏನು ಮಾಡಿದ್ದಾರೆ, ಕಳೆದ 2-3 ವರ್ಷದಿಂದ ಸತತವಾಗಿ ನಮ್ಮ ಲಾರಿ ಮಾಲೀಕರು, ಬಸ್ ಮಾಲೀಕರು ಭಾಳ ಸಫರ್ ಮಾಡ್ತಿದ್ದಾರೆ. ಕಾರಣ ಇದು ಟೆಕ್ನಾಲಜಿ ಅಂತ ತಂದು ಬಿಟ್ಟಿರೋಂಥ ವೆಹಿಕಲ್ಗಳು, ಅವ್ರಿಗೆ ಇದರ ರಿಪೇರಿಗಳು ಗೊತ್ತಿಲ್ಲ. ನಾವು ಹೊಸ ವಾಹನಗಳಿಗೆ ಒಂದೊಂದು ಗಾಡಿ ಮೇಲೆ 50 ಲಕ್ಷ ಸಾಲ ಮಾಡಿ, ಕೋಟ್ಯಾಂತರ ರೂಪಾಯಿ ಸಾಲ ಮಾಡಿ ನಾವು ಬ್ಯಾಂಕ್ಗಳಿಂದ ಲೋನ್ ತೊಗೊಂಡು ರಸ್ತೆ ಮೇಲೆ ಗಾಡಿ ಬಿಟ್ಟರೆ, ನಾವು ರಸ್ತೆಯಲ್ಲಿ ಸಂಪಾದನೆ ಮಾಡೋದಕ್ಕಿಂತ ಬರೀ ರಿಪೇರಿಗಳು ಅಂತೇಳಿ ಇವರಲ್ಲಿ ತಂದು ಬಿಡೋವಂಥದ್ದು, ರಸ್ತೆಗಳು ಬ್ರೇಕ್ ಡೌನ್ ಆಗಿ ನಿಲ್ಲುವಂಥದ್ದು, ಇದೇ ಸಮಸ್ಯೆ ಜಾಸ್ತಿ ಆಗಿದೆ. ಮತ್ತು ಇವರಲ್ಲಿ ಯಾವುದೇ ರೀತಿಯಾದಂಥ ರಿಪೇರಿ ಬಂದರೆ ಇದು ಏನು ರಿಪೇರಿ ಅಂತ ಸ್ಕಿಲ್ಡ್ ವರ್ಕರ್ಸು ಇಂಥದ್ದಂತ ರೆಕ್ಟಿಫೈ ಮಾಡೋದಕ್ಕೆ ಇವರಲ್ಲಿ ಇವತ್ತವರೆಗೂ ಜನ ಇಲ್ಲ. ಯಾವುದೇ ರೀತಿಯಾಗಿ ರಿಪೇರಿ ಅಂತ ಒಂದು ತಲೆನೋವು ಅಂತ ಬಂದರೆ ಹೊಟ್ಟೆ ನೋವು ಅಂತ ಆಪ್ರೇಷನ್ ಮಾಡುವಂಥ ಪರಿಸ್ಥಿತಿ ಇವರಲ್ಲಿ. ಗಾಡಿ ಬಂದಿದ ತಕ್ಷಣ ಸರ್ ಬೇರೆ ಆ ರಿಪೇರಿ ಆಗಿದೆ, ಈ ರಿಪೇರಿ ಆಗಿದೆ, ಸೆನ್ಸರ್ ಹೋಗಿದೆ ಅಂತೇಳಿ ಲಕ್ಷಾಂತರ ರೂಪಾಯಿವರೆಗೂ ಬಿಲ್ಗಳು ಮಾಡ್ತಿದ್ದಾರೆ ಹೊರತು ಲಾರಿ ಅವ್ರಿಗೆ ಸರಿಯಾದ ಪರಿಹಾರ ಕೊಡ್ತಿಲ್ಲ. ನಾವು ಇವ್ರನ್ನ ಒಂದೇ ಕೇಳ್ತಾ ಇರೋದು, ನಾವು ಅಷ್ಟು ಲಕ್ಷಗಟ್ಟಲೆ ಹಣ ಕೊಟ್ಟು ವಾಹನ ತೊಗೊಂಡಿರ್ತೀವಿ. ಹೊಸ ಲಾರಿ ತೊಗೊಳೋದೇನಕ್ಕೆ ಅಂದರೆ ನಾವು ಅದನ್ನು ದುಡಿಮೆ ಮಾಡಿ ವಾಹನಗಳ ಸಾಲ ತೀರಿಸಿ ನಮ್ಮ ಸಂಸಾರ ಕಾಪಾಡಬೇಕು ಅಂತ ನಾವು ಅದರಲ್ಲಿ ತೊಗೊಳ್ಳೋವಂಥದ್ದು. ಆದರೆ ಇದರಲ್ಲಿ ನಾವು ಅದಕ್ಕಿಂತ ಹೆಚ್ಚಿಗೆ ನಮ್ಮ ಮನೆ ಮಠ ನಮ್ಮ ಒಡವೆಗಳು ಮಾರ್ಕೊಂಡು ಇದ್ರ ಸಾಲ ತೀರಿಸೋ ಪರಿಸ್ಥಿತಿ ನಮಗೆ ಬಂದಿದೆ. ಕಾರಣ ಈ BS6 ವಾಹನಗಳು ಅಶೋಕ್ ಲೇಲ್ಯಾಂಡಿಂದ. ಮೊಹಮ್ಮದ್ ಅಲೀಂ, ಚಾಮುಂಡಿ ನ್ಯೂಸ್, ನೆಲಮಂಗಲ.